ತರಿದ ಕುರಿಗಳ ಹಂದಿಯಡಗಿನ ಜುರಿತರ ಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲ ಲಾವುಗೆಯ ತುರುಗಿದೆಲುವಿನ ಸಾಲ ಸುಂಟಿಗೆ ಮೆರೆವ ಮಾಂಸದ ರಾಸಿಗಳ ಹರದೆರಕೆಗಳ ಕಂಡು ಅಬಲೆ ಹೊಗಳಿದಳು ಅಡಬಳದ ಮನೆಯ. ತರಿದ ಕುರಿಗಳ ಹಂದಿಯಡಗಿನ ಜುರಿತ ರಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲ ಲಾವುಗೆಯ. ಇಲ್ಲಿ ಗಮನಿಸಿ, ಕವಿ ಪಟ್ಟಿ ಮಾಡುತ್ತಾ ಇದ್ದಾನೆ. ಕುರಿ, ಹಂದಿ, ಮೊಲ, ಗುಬ್ಬಿ, ನವಿಲು ಇದು ಕೇವಲ ಅಡುಗೆ ಮನೆಯಲ್ಲ, ಬದಲಿಗೆ ಪ್ರಕೃತಿಯ ಜೀವ ವೈವಿಧ್ಯದ ಆಹಾರೀಕರಣ. ಕಾವ್ಯದ ಶಬ್ದ ಸೌಂದರ್ಯವು ಏಕಾಏಕಿ ಬದಲಾಗಿ ಮೃದುವಾದ ಲಾಲಿತ್ಯದಿಂದ ಕ್ರೂರ ವಾಸ್ತವಿಕತೆಗೆ ಸಾಗುತ್ತಾ ಇದೆ. ಮುಂದೆ ನೋಡಿ, ತುರುಗಿದ ಎಲುವಿನ ಸಾಲ. ನಾವು ನೋಡುತ್ತಿದ್ದೇವೆ ನೇತು ಹಾಕಿದ ಎಲುಬುಗಳು, ಮಾಂಸದ ತುಂಡುಗಳು, ಕತ್ತರಿಸಿದ ಖಂಡಗಳು, ಸುಂಡಿಗೆ ಮೆರೆವ ಮಾಂಸದ ರಾಶಿಗಳು ಇವೆಲ್ಲವೂ ಕೂಡ ಸಾಲು ಸಾಲಾಗಿದ್ವಂತೆ. ಮೇಲಾಗಿ ಚೂಪಾದ ಆಯುಧದಿಂದ ತೆಗೆದ ಮಾಂಸ, ಸಲಾಕಿಯಲ್ಲಿಟ್ಟು ಸುಡಲು ತೆಗೆದುಕೊಳ್ಳುವ ಪ್ರಾಣಿಯ ದೇಹದ ಭಾಗ. ಈ ಪದ್ಯದ ಅತ್ಯಂತ ಸೂಕ್ಷ್ಮ ಭಾಗ ಕಂಡಬಲೆ ಹೊಗಳಿದಳು ಅಡಬಳದ ಮನೆಯ. ನೋಡಿ, ದ್ರೌಪದಿ ಕೊಂಚ ಮಾತ್ರವೂ ಕೂಡ ಹೆದರಲಿಲ್ಲ, ಅಸಹ್ಯ ಪಡಲಿಲ್ಲ, ಹಿಂದೆ ಸರಿಯಲಿಲ್ಲ. ಏಕೆಂದರೆ ಅವಳಿಗೆ ಇದಾವುದೂ ಹೊಸದಲ್ಲ. ಕಳವಳದಿಂದ ಬಂದ ದ್ರೌಪದಿ ಅಡುಗೆ ಮನೆಯ ಸಸ್ಯಾಹಾರ ಹಾಗೂ ಮಾಂಸಾಹಾರದ ವೈಭವವನ್ನು ಕಂಡಳು. ಅವಳಿಗೆ ಅಡುಗೆ ಮನೆಯು ಯೋಧನ ಲೋಕದಂತೆ ಕಾಣುತ್ತಿದೆ. ಅದಕ್ಕಾಗಿಯೇ ಅವಳು ಅಡಬಳದ ಮನೆಯನ್ನು ಮನಸಾರೆ ಹೊಗಳಿದಳು. ಆರಲರಿದನೋ ಭೀಮನು ಈ ಸುವಾರ ವಿದ್ಯೆಯ, ಭಾಪು ವಿಧಿ ಮುನಿದು ಆರನಾವಂಗದಲ್ಲಿ ಬರಿಸದು. ಶಿವ ಶಿವ ಎನ್ನುತ್ತ ನಾರಿ ನಸುನಗುತ ಒಳಗೆ ಹೊಕ್ಕು ಬಕಾರಿ ಮಂಚದೊಳಿರಲು. ನಿದ್ರಾಭಾರ ವಿಹ್ವಲ ಕರ್ಣನನು ಹೊದ್ದಿದಳು. ಲಲಿತಾಂಗಿ ನಿದ್ರಾಭಾರ ವಿಹ್ವಲ ಕರ್ಣನನು ಹೊದ್ದಿದಳು. ಆರಲಿ ಅರಿದನೋ, ಯಾರಿಂದ ಕಲಿತನೋ ಭೀಮನು ಈ ಸುವಾರ ವಿದ್ಯೆಯ. ಇದು ದ್ರೌಪದಿಯು ತನಗೆ ತಾನೇ ಹಾಕಿಕೊಳ್ಳುವ ಒಂದು ಪ್ರಶ್ನೆ. ಆದರೆ ಇದು ನಿಜವಾದ ಪ್ರಶ್ನೆಯೇ? ಖಂಡಿತವಾಗಿಯೂ ಇಲ್ಲ. ಇದು ಆಶ್ಚರ್ಯ, ಕರುಣೆ, ಅಂತರಂಗದ ಸ್ನೇಹದ ಮಿಶ್ರಭಾವವಾಗಿದೆ. ಇಲ್ಲಿ ಕವಿ ಸಣ್ಣ ಹಾಸ್ಯವನ್ನು ವಿಡಂಬನಾರೂಪವಾಗಿ ಹೇಳುತ್ತಿದ್ದಾರೆ. ರಾಜಾದಿರಾಜ ಶತ್ರುಗಳನ್ನು ಸಂಹರಿಸಿದ ವೀರ ವೃಕೋದರ ಭೀಮನು ಇದೀಗ ಅಡುಗೆ ಮನೆಯ ಕರ್ತೃ. ಭಾಪು ವಿಧಿ ಮುನಿಸು
ಆರನ್ನು ಆವ ಅಂಗದಲ್ಲಿ ಭರಿಸದು. ಇಲ್ಲಿ ವಿಧಿಯ ಆಟವನ್ನು ಹೇಳುತ್ತಾ ಇದ್ದಾನೆ. ವಿಧಿಗಿಂತ ಹಿರಿದಾದುದು ಯಾವುದು? ಅದು ಒಬ್ಬನನ್ನು ವೈಭವದ ಸುಪ್ಪತ್ತಿಗೆಯಲ್ಲಿ ಪವಡಿಸುವಂತೆ ಮಾಡುವುದು. ಅದೇ ವಿಧಿ ಅವನನ್ನು ಭಿಕ್ಷಾಪಾತ್ರೆ ಹಿಡಿದು ಸಂಚರಿಸುವಂತೆಯೂ ಮಾಡುತ್ತದೆ. ಶಿವ ಎನ್ನುತ್ತಾ ನಾರಿ ನಸು ನಗುತ್ತಾ ಅವಳು ನಗ್ತಾ ಇದ್ದಾಳಂತೆ. ಆದರೆ ಅವಳು ನಗುತ್ತಿರುವುದು ಹಾಸ್ಯಕ್ಕಾಗಿ ಅಲ್ಲ, ಅದು ಪರಿಹಾಸದ ನಗುವೂ ಅಲ್ಲ, ಅದು ಪ್ರೀತಿಯೊಳಗಿನ ಮೃದುವಾದ ನಗು. ಈ ರೀತಿ ನಕ್ಕು ಒಳ ಪ್ರವೇಶಿಸಿದರೆ ಅಲ್ಲಿ ನೋಡ್ತಾ ಇದ್ದಾಳೆ ಅವಳು. ಏನು? ಬಕಾರಿ, ಬಕಾ ಪ್ಲಸ್ ಅರಿ ಅಂದರೆ ಬಕಾಸುರನ ಶತ್ರುವು ಏನು ಮಾಡ್ತಾ ಇದ್ದಾನೆ? ಮಂಚದೊಳಗೆ ನಿದ್ರೆ ಮಾಡುತ್ತಾ ಮಲಗಿರುವುದನ್ನು ನೋಡಿ ಅವನ ಸಮೀಪಕ್ಕೆ ಬಂದಳು. ಭೀಮನಿಗೆ ನೋಡಿ ಅನೇಕ ಹೆಸರುಗಳಿದೆ. ವೃಕೋದರ, ಗದಾಯೋಧ, ಕೀಚಕ ವಿಧ್ವಂಸಿ. ಅದಕ್ಕಾಗಿಯೇ ಇಲ್ಲಿ ಭೀಮ ಮಂಚದ ಮೇಲೆ ಮಲಗಿದ್ದಾನೆ ಎಂಬ ಸಾಮಾನ್ಯ ರೂಪವನ್ನು ಬಿಟ್ಟು ಬಕಾರಿ ಮಂಚದೊಡಿರಳು ಎಂದು ಕವಿ ಪ್ರಯೋಗವನ್ನು ಮಾಡಿದ್ದಾರೆ. ಬಕಾರಿ ಎಂದಾಗ ಅದು ಭೀಮನ ವೀರತ್ವದ ನೆನಪು, ಆತನ ಶಕ್ತಿಯ ಅರಿವು ಓದುಗರಿಗೆ ಆಗುತ್ತದೆ.